ಮನೆಯಲ್ಲಿ ಚಿನ್ನಾಭರಣ ಇಟ್ರೆ ಕಳ್ಳರ ಕಾಟ ಅಂತ ಬ್ಯಾಂಕ್ನಲ್ಲಿ ಇಟ್ರೆ ಅಲ್ಲೂ ದೋಖಾ ಆಗಿದೆ. ಅಸಲಿ ಚಿನ್ನ ಬದಲಿಗೆ ನಕಲಿ ಚಿನ್ನ ಕೊಟ್ಟಿದ್ದಾರೆ. ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಬ್ಯಾಂಕ್ ಲಾಕರ್ನಲ್ಲಿದ್ದ ಚಿನ್ನಾಭರಣ ಕಳವು, ಅಸಲಿ ಚಿನ್ನ ಬದಲು ಗ್ರಾಹಕನಿಗೆ ನಕಲಿ ಚಿನ್ನ. ಹೌದು, ಬೆಂಗಳೂರಿನ ಜಯನಗರದ 8ನೇ ಬ್ಲಾಕ್ನ ವಾಸಿಯಾದ ರಾಜೇಂದ್ರ ಪಾಟೀಲ್ ಅನ್ನೋರು ಇಲ್ಲಿನ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನಲ್ಲಿ ಪರ್ಸನಲ್ ಲಾಕರ್ ಓಪನ್ ಮಾಡಿದ್ರು. 2024 ಜೂನ್ನಲ್ಲಿ ಸುಮಾರು 30 ಲಕ್ಷ ಬೆಲೆಯ ಚಿನ್ನಾಭರಣ, ಕೆಲ ಮಹತ್ವದ ದಾಖಲೆಗಳು ಆ ಲಾಕರ್ನಲ್ಲಿ ಇಟ್ಟಿದ್ರು. ಈ ಲಾಕರ್ ಓಪನ್ ಮಾಡಿದ ವೇಳೆ ಗ್ರಾಹಕ ರಾಜೇಂದ್ರ ಮತ್ತು ಬ್ಯಾಂಕ್ ಮ್ಯಾನೇಜರ್ ಬಳಿ ತಲಾ ಒಂದೊಂದು ಲಾಕರ್ ಕೀ ಕೊಡಲಾಗಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮ್ಯಾನೇಜರ್ ಸಮ್ಮುಖದಲ್ಲಿ ಲಾಕರ್ ಓಪನ್ ಮಾಡಿದ ವೇಳೆ ದೂರುದಾರ ರಾಜೇಂದ್ರರವರ ಎಲ್ಲಾ ಒಡವೆಗಳು, ದಾಖಲೆಗಳು ಇದ್ವು. ಆದರೆ ಇದೇ ವರ್ಷದ ಫೆಬ್ರವರಿ 20ರಂದು ಮತ್ತೆ ಲಾಕರ್ ಓಪನ್ ಮಾಡಿದ ವೇಳೆ ರಾಜೇಂದ್ರರವರ ಚಿನ್ನಾಭರಣದಲ್ಲಿ ಅರ್ಧ ಕಳವಾಗಿದ್ವು, ಇನ್ನು ಅರ್ಧದಷ್ಟು ನಕಲಿಯಾಗಿದ್ವು. ತಕ್ಷಣ ಗಾಬರಿಯಾದ ರಾಜೇಂದ್ರ ಪಾಟೀಲ್ ಮ್ಯಾನೇಜರ್ ರಾಜು ಎಂಬುವರ ಗಮನಕ್ಕೆ ತಂದಿದ್ರು. ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ವಂಚನೆ ಪ್ರಕರಣ ವರದಿಯಾಗಿದೆ. ತನ್ನ ಬ್ಯಾಂಕಿನಲ್ಲಿ ಒಡವೆಗಳು, ದಾಖಲಾತಿಗಳನ್ನ, ಆಸ್ತಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಸುರಕ್ಷಿತವಾಗಿ ಇಡೋಣ ಅನ್ನೋ ಒಂದು ವಿಚಾರದಿಂದ ಲಾಕರ್ನಲ್ಲಿ ಇಟ್ಟಿರ್ತಾರೆ. ಅಕ್ಟೋಬರ್ನಲ್ಲೂ ಖಾತ್ರಿಪಡಿಸ್ಕೊಂಡಿರ್ತಾರೆ ಎಲ್ಲ ಇರ್ತದೆ ಅಂತ. ಅದಾದ ನಂತರ ಅಕ್ಟೋಬರಿಂದ ಈ ವೇಳೆಯಲ್ಲಿ ಮಧ್ಯದಲ್ಲಿ ಅದರಲ್ಲಿದ್ದು 2 ಒಡವೆಗಳು ಹಾಗೂ ಅದರ ಬದಲಾಗಿ ಯಾವುದೋ ಒಂದು ಬೇರೆ ಡೂಪ್ಲಿಕೇಟ್ ಗೋಲ್ಡ್ ಇಂದು ಒಡವೆನ ಇಟ್ಟಿದ್ದಾರೆ, ಅದೇ ಸ್ವರೂಪದ್ದು ಅಂತ ದೂರು ವರದಿಯಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪರಿಶೀಲನೆ ಹಾಗೂ ತನಿಖೆ ಮುಂದುವರೆದಿದೆ. ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಈಗ ಕಳೆದ ವರ್ಷ ಸಹ 2 ಪ್ರಕರಣಗಳು ಜನವರಿಯಲ್ಲಿ ವರದಿಯಾಗಿದ್ವು. ಒಡವೆಗಳು ಮಿಸ್ಪ್ಲೇಸ್ ಆಗಿದ್ದಾವೆ ಅಂತ. ಅವು ಸಹ ಇನ್ನ ತನಿಖೆ ಮುಂದುವರೆದಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗುವುದು. ಪ್ರಕರಣ ದಾಖಲು ಮಾಡಿಕೊಂಡು ಪ್ರಾಥಮಿಕ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು. ಅದೇನೆಂದ್ರೆ, ಇದೇ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನಲ್ಲೇ ಇದೇ ರೀತಿಯ 2 ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋದು. ಸದ್ಯ ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಶುರು ಮಾಡಿದ್ದು, ಲಾಕರ್ನಲ್ಲಿ ಚಿನ್ನ ಕಳುವಿನ ಸೂತ್ರಧಾರ ಯಾರು ಅನ್ನೋದರ ತನಿಖೆಗೆ ಇಳಿದಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.